ಹಾಯ್ ಹಾಯ್ ನಿಧಿ, ದಿಸ್ ಇಸ್ ಪವನ್. ಹಾಯ್. ದಿಸ್ ಇಸ್ ಅಭಿ. ಹೆಲೋ. ಇಬ್ರಿಗೂ ಡ್ರಿಂಕ್ ತಗೊಬನ್ನಿ. ನೋ ತರುಣ್, ಐ ಡೋಂಟ್ ಡ್ರಿಂಕ್. ಹೇಯ್, ಪಾರ್ಟಿ ಬಂದು ಐ ಡೋಂಟ್ ಡ್ರಿಂಕ್ ಅಂದರೆ ಹೇಗೆ ನಿಧಿ? ಒಂದು ಲೈಟ್ ಆಗಿರೋ ಡ್ರಿಂಕ್ ತರಿಸ್ಕೊಡ್ತೀನಿ. ನೋ ತರುಣ್, ಪ್ಲೀಸ್. ಇಟ್ಸ್ ಓಕೆ, ಕಮ್ ಆನ್. ಕ್ಯಾಚ್. ಪರವಾಗಿಲ್ಲ ಕಣೋ, ನನ್ನ ಥರನೇ ಒಳ್ಳೆ ಪ್ಲೇಯರ್ ನೀನು. ಗುಡ್. ಅಯ್ಯೋ ಕೊಡಿ ತಾತ, ನಾ ಬಡಿಸ್ತೀನಿ, ನೀವು ಕೂತ್ಕೊಳ್ಳಿ. ನೆಗೆದು ಬಿತ್ತು. ನನಗೂ ಬಡಿಸ್ಕೊಳಕ್ಕೆ ಬರುತ್ತೆ, ಯಾರ ಅವಶ್ಯಕತೆಯೂ ಇಲ್ಲ. ಯಾಕೆ ತಾತ, ಈ ಮನೇಲಿ ಎಲ್ಲರೂ ನನ್ನನ್ನು ಅಕ್ಸೆಪ್ಟ್ ಮಾಡಾಯ್ತು, ಆದರೆ ನೀವು ಮಾತ್ರ ಯಾಕೆ ಒಪ್ಕೊಳ್ತಿಲ್ಲ? ಹೀಗೆ ಮಾಡಿದ್ರೆ ಆ ದೇವರು ಮೆಚ್ತಾನ? ಅಪ್ಪಿ ತಪ್ಪಿ ಆ ದೇವರು ಮೆಚ್ಚಿದ್ರು ಈ ದತ್ತ ಮೆಚ್ಚೋದಿಲ್ಲ. ಯಾರ ಬಣ್ಣ ಏನು ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ದಂಡ್ಪಿಂಡ, ಉಪ್ಪಿನಕಾಯಿ ತಗೊಂಡು ಬಾ. ಅವ್ರ ಮನೆಗೆ ವಾಪಸ್ ಬರೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಒತ್ತಾಯ ಮಾಡೋದು ತಪ್ಪಾಗತ್ತೆ. ನನಗೆ ಅವ್ರ ಖುಷಿನೇ ಇಷ್ಟ ಅಂದರೆ ಅವ್ರಿಗದು ಎಲ್ಲಿ ಸಿಗುತ್ತೋ ಅಲ್ಲೇ ಇರಲಿ. ಆದರೆ ಫ್ರೆಂಡಾಗಿ ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದು ನನ್ನ ಹಕ್ಕಲ್ವಾ? ಅದರಿಂದ ಫೋನ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಅಣ್ಣ ನಿಲ್ಸಿ ನಿಲ್ಸಿ ನಿಲ್ಸಿ. ಅಮ್ಮ, ಇದೇ ಬುಲೆಟ್ ಅಲ್ವಾ? ಹೌದು, ಇಲ್ಯಾಕೆ ನಿಲ್ಸಿದ್ದಾರೆ ಮೇಡಮ್? ಇದು ತೊಬ್ಬೆ ಮೇಡಮ್. ಅದೇ ಈ ಹುಡುಗಿರೆಲ್ಲ ಡಾನ್ಸ್ ಮಾಡ್ತಾರಲ್ಲ. ಅಮ್ಮ, ಅವ್ರು ಇಲ್ಲೇ ಇರ್ತಾರೆ ಅನ್ಸುತ್ತೆ, ಬನ್ನಿ ಹೋಗಿ ಹುಡ್ಕೋಣ. ಅಣ್ಣ, ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಇರಿ, ನಾವು ಬೇಗ ಬಂದ್ಬಿಡ್ತೀವಿ. ಅಮ್ಮ, ಒಂದ್ ನಿಮಿಷ. ನಿಮಗ್ ನಿಧಿ ಸ್ವಭಾವ ಹೇಗೆ ಅಂತ ಗೊತ್ತು. ನಾವು ಅವಳ ಮೇಲಿನ ಕನಸಿನಿಂದ ಹೋದ್ರು ಅವ್ಳು ನಮ್ಮ ಮೇಲೆ ಕೂಗಾಡ್ಬೋದು. ಹಾಗೇನಾದ್ರು ಆದ್ರೆ ಬೇಜಾರು ಮಾಡ್ಕೋಬೇಡಿ ಅಮ್ಮ. ಇಲ್ಲ ಪುಟ್ಟ, ಅವಳು ಏನೇ ಕೂಗಾಡಿದ್ರು ನನಗೆ ಬೇಜಾರಿಲ್ಲ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಅವಳನ್ನು ಕಾಪಾಡೋದು ಈಗ ಮುಖ್ಯ ನನಗೆ. ಫೋನಲ್ಲಿ ಮಾತಾಡೋಕ್ಕೂ ಇಷ್ಟ ಇಲ್ವಾ ಇವ್ರಿಗೆ?
ಆಚೆ ಕರಿತಿದ್ದೀರಲ್ಲ, ಬೆಳಗ್ಗೆ ಬಂದ್ರೆ ಆಗ್ತಿರ್ಲಿಲ್ಲ. ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದಿದ್ಯಾ, ಎಲ್ಗೋದೆ ಏನು ಅಂತ ಒಂದು ಮಾತು ತಿಳಿಸ್ಬೇಕು ತಾನೆ. ಅದ್ರಲ್ಲಿ ಹೇಳೋಕೆ ಏನಿದೆ, ಇಲ್ಲಿಗೆ ಬಂದಿದ್ದೀನಲ್ಲ. ಉಡಾಫೆ ಬೇಡ, ಫೋನ್ ಎತ್ತಿ ಇಲ್ಲಿದ್ದೀನಿ ಅಂತ ಹೇಳ್ಬೇಕು ತಾನೆ. ನಾನಿನ್ ಎಲ್ಲಿಗೆ ಹೋಗಕ್ ಸಾಧ್ಯ, ಅಮ್ಮನ ಮನೆ ಬಿಟ್ಟು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅದೇಗ್ ಬಂದೆ ಇಲ್ಲಿಗೆ, ಅದೇಗ್ ಸೇರಿಸಿದ್ರು ನಿನ್ನ? ಯಾಕಪ್ಪ, ನಿನಗೆ ವಿಷಯನೇ ಗೊತ್ತಿಲ್ವಾ? ಏನು ವಿಷಯ ತಾತ? ನಿನ್ನ ಜೊತೆ ಓಡ್ ಹೋದವಳು ಪ್ರೆಗ್ನೆಂಟ್ ಅನ್ನೋ ವಿಷಯ. ಇಂಥ ಸಮಯದಲ್ಲಿ ಬರಬೇಡ ಅಂತ ಹೇಳೋಕ್ಕಾಗಲ್ಲ. ಇನ್ಮೇಲೆ ಬಂದರೆ ಹೀಗೆ ಕದ್ದು ಮುಚ್ಚಿ ಭೇಟಿ ಮಾಡಬೇಡ. ಮನೆ ಮುಂದೆ ಕಾಲಿಂಗ್ ಬೆಲ್ಲಿದೆ, ಒತ್ತು ಒಳಗಡೆ ಬಂದು ಕೂತ್ಕೊಂಡು ಮಾತಾಡು. ಆದರೆ ಹೀಗೆ ಅಪರಾತ್ರಿನಲ್ಲ, ಹಗಲಲ್ಲಿ. ಈಗ ಹೋಗಪ್ಪ, ನಡೀಪ. ಪ್ರೆಗ್ನೆಂಟಾ? Cheers! It's okay. I was born to be free. ನಿಧಿ ಅಂದೆ ಅಲ್ಲ ಹೆಸರು? ಒಳ್ಳೆ ರಿಚ್ ಹುಡುಗಿನ ಹಿಡಿದಿದ್ಯಾ, ನೋಡೋಕ್ಕೂ ಸೂಪರ್ ಆಗಿದ್ದಾಳೆ. ಗರ್ಲ್ ಫ್ರೆಂಡ್ ಅಂದರೆ ಹೀಗಿರಬೇಕು. ಏನೋ ಗರ್ಲ್ ಫ್ರೆಂಡಾ? ಇವತ್ತು ನಾನು ಅಂದ್ಕೊಂಡಿದ್ದಾದರೆ ನಾಳೆಯಿಂದ ಅವಳು ಯಾರೋ ನಾನು ಯಾರೋ. ಏನು ಹೇಳ್ತಾ ಇದೆಯಾ ಮಚ್ಚ? ತಿಂಗಳಿಗೊಂದು ಗರ್ಲ್ ಫ್ರೆಂಡ್ ಮಾಡ್ಕೊಳೋರು ಇನ್ನೇನು ಮಾಡ್ತಾರೆ? ಸರ್ರಾಗೆ ಟೈಟ್ ಆಗಿದ್ದಾಳೆ, ಸುಮ್ಮನೆ ಬಿಡೋಕ್ಕಾಗತ್ತಾ? ಪುಟ್ಟ
ಇವ್ರ ಉದ್ದೇಶ ಖಂಡಿತ ಸರಿಗಿಲ್ಲ. ನಾವು ನಿಧಿನ್ ಕಾಪಾಡಲೇಬೇಕು. ಹೌದಮ್ಮ, ಅವಳು ಆ ಕಡೆ ಎಲ್ಲಾದ್ರೂ ಇರ್ತಾಳೆ ಅನ್ಸುತ್ತೆ. ಹುಡ್ಕೋಣ ಬನ್ನಿ. ಅವಳ ಕೈನಾ ಹೇಯ್ ಕರ್ಕೊಂಡೋಗ್ರೋ. ಬಿಡಕ್ಕೆ ಹೇಳ್ತೀವಲ್ವೋ? ಏಯ್ ನಾನು ಯಾರಂತ ಗೊತ್ತಾ ನಿನಗೆ? ಸ್ನೇಹಿತ ಅಂತ ನಂಬ್ಕೊಂಡು ಬಂದಿರೋ ಒಂದು ಹುಡುಗಿಗೆ ಮೋಸ ಮಾಡ್ತಾ ಇರೋ ಮೋಸ್ಕಾರ ಅಂತ ಗೊತ್ತು. ಅವಳನ್ನ ಬಿಟ್ಟು ದೂರ ಹೋದ್ರೆ ಸರಿ, ಇಲ್ಲ ಅಂದ್ರೆ ಮತ್ತೊಂದು ಬಾರಿಸ್ಬೇಕಾಗತ್ತೆ. ಅವಳನ್ನ ಬಿಟ್ಟೋಗೋ ಅನ್ನೋಕೆ ಯಾರು ನೀನು? ಅವಳು ಏನಾಗ್ಬೇಕು ನಿಂಗೆ? ಇವಳು ನನಗೆ ಮಗಳಾಗ್ಬೇಕು. ಮಗಳ? ನಾಚಿಕೆ ಆಗಲ್ಲ ನಿನ್ಗೆ? ನಾಳೆ ನಿನ್ ತಂಗಿಗೂ ಇದೇ ತರ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯಾ? ಒಬ್ಬಳೆ ಬಂದಿದ್ದಾಳೆ ಅಂತ ಕುಡ್ಸಿ ಮೋಸ ಮಾಡಕ್ ಹೊರಟಿದ್ಯಲ್ಲ, ಇವಳಿಗೇನು ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಇನ್ನೊಂದ್ಸಲ ಈ ಹುಡುಗಿಗಾಗ್ಲಿ ಇನ್ಯಾರಿಗಾದ್ರೂ ಆಗ್ಲಿ ಈ ತರ ಮೋಸ ಮಾಡಕ್ ನೋಡಿದ್ರೆ ಇವತ್ತಿನ ತರ ಒಂದ್ ಏಟ್ ಹೊಡೆದು ಸುಮ್ಮನಾಗ್ತೀನಿ ಅಂತ ಅನ್ಕೋಬೇಡ. ನಿಮ್ಮಂಥವ್ರಿಂದ ನಿಮ್ಮ ಮನೆಯವ್ರಿಗೆ, ಅಪ್ಪ ಅಮ್ಮನ್ಗೆ, ಅಕ್ಕ ತಂಗಿಯರಿಗೆ ಎಲ್ರಿಗೂ ಕೆಟ್ಟ ಹೆಸರು. ಹೋಗಿಲ್ಲಿಂದ. ಕೇಳಿಸ್ಲಿಲ್ವಾ ಹೇಳಿದ್ದು? ಪುಟ್ಟ, ನನ್ನ ಮನೆ ಬಾಗ್ಲವರೆಗೂ ಬಿಟ್ಟು ಬರ್ತೀನಿ, ನೀನು ಇಲ್ಲೇ ಇರು. ನಾನು ಬರ್ತೀನಮ್ಮ. ಬೇಡ ಪುಟ್ಟ, ನಾವು ಬಂದಿದ್ವಿ ಅಂತ ಯಾರಿಗೂ ಗೊತ್ತಾಗೋದು ಬೇಡ. 1 ನಿಮಿಷ ಬಂದ್ಬಿಡ್ತೀನಿ. ಸರಿ, ನನ್ನಿಂದ ಕಾಯ್ತಿರ್ತೀನಿ. ಹುಷಾರು. ನಮಸ್ಕಾರ ರೀ. ಹನುಮಂತಪ್ಪ, ನಾನು ಇಲ್ಲಿಗೆ ಬಂದಿದ್ದೆ ಅಂತಾಗ್ಲಿ ಅಥವಾ ನಿಧಿನ್ ಕರ್ಕೊಂಬಂದೆ ಅಂತಾಗ್ಲಿ ಯಾರಿಗೂ ಹೇಳಬೇಡಿ. ನಿಧಿ, ನಾನು ಒಳಗಡೆ ಬರಲ್ಲ, ರೂಮ್ವರೆಗೂ ನೀನು ಹೋಗ್ತೀಯಲ್ವಾ? ನಿಧಾನ.
ಗಾಡ್, ನಿಮಗೆ ಇಷ್ಟೆಲ್ಲ ಧೈರ್ಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೂಪರ್ ಅಮ್ಮ ನೀವು. ನನಗೆ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ. ಇಷ್ಟು ದಿನ ಈ ಧೈರ್ಯ ಎಲ್ಲ ಎಲ್ಲಿತ್ತಮ್ಮ? ಅದು ಹಾಗೆ ಅಲ್ವಾ ಪುಟ್ಟ, ನಮಗೆ ಗೊತ್ತಿರೋ ಒಂದು ಹುಡುಗಿಗೆ ಅವಮಾನ ಆಗ್ತಾಯಿದೆ ಅಂದರೆ ಅದನ್ನು ನೋಡ್ಕೊಂಡು ಸುಮ್ಮನಿರೋಕ್ಕಾಗತ್ತಾ? ಆ ಕ್ಷಣದಲ್ಲಿ ನಿಧಿನ ಕಾಪಾಡೋದು ಬಿಟ್ಟರೆ ನಂಗೆ ಬೇರೆ ಏನೂ ಗಮನಕ್ಕೆ ಬರಲಿಲ್ಲ. ಗ್ರೇಟ್ ಅಮ್ಮ ನೀವು. ಮೊದಲಿಂದನೂ ಅವಳು ನಮಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾಳೆ. ಆ ಮನೇಲೂ ಅವಳೇನು ನಿಮಗೆ ಅವಮಾನ ಮಾಡದೆ ಬಿಟ್ಟಿರಲ್ಲ. ಇಷ್ಟಾದರೂ ನೀವು ಅವಳಿಗೆ ಸಹಾಯ ಮಾಡಕ್ಕೆ ನಿಂತ್ರಲ್ಲ. ನೀನು ಜೊತೆಲಿದೆಯಲ್ಲ ಪುಟ್ಟ, ಅದಕ್ಕೆ ಅಷ್ಟು ಧೈರ್ಯ ಬಂತು ಅನ್ಸುತ್ತೆ. ಎಲ್ಲ ನೀವೇ ಮಾಡಿದ್ರೂ ಕ್ರೆಡಿಟ್ ಮಾತ್ರ ನನಗೆ ಕೊಡ್ತಿದ್ದೀರಾ ನೋಡಿದ್ರ. ಆ ಮನೇಲಿ ನೀವು ಹೇಗಿದ್ದೀರೋ ಏನೋ ನನಗೆ ಗೊತ್ತಿಲ್ಲ. ಇನ್ಮೇಲಾದರೂ ನೀವು ಆ ದೊಡ್ಡ ಮನೆಯಲ್ಲಿ ಆಳು ಕಾಳು ಅಂದ್ಕೊಂಡು ಸುಖವಾಗಿದ್ರೆ ನಮ್ಗೆ ಅದೇ ಸಂತೋಷ. ಎಷ್ಟು ಅನುಕೂಲ ಇದೆ. ಮನೆ ಹೇಗಿದೆ ಅನ್ನೋದಕ್ಕಿಂತ ನಮ್ಮಿಂದ ಮತ್ತೊಬ್ರಿಗೆ ತೊಂದರೆ ಆಗದೆ ಇರೋ ಹಾಗೆ ನಾವು ಬದುಕ್ತಾ ಇದ್ದೀವ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ? ಆ ಮನೆಯವ್ರಿಗೆ ನಿಮ್ಮ ಒಳ್ಳೆತನ ಗೊತ್ತಾಗಿ ನಿಮಗೆ ಸಿಗಬೇಕಾಗಿರೋ ಸ್ಥಾನ ಸಿಗಬೇಕು ಅನ್ನೋದೇ ನನ್ನ ಆಸೆ ಅಮ್ಮ. ತುಳಸಿ, ನಿನ್ನ ಜೊತೆ ಮಾತಾಡಬೇಕು, ನಡಿ. ಬಂದೆ ಮಾವ. ಶುಭೋದಯ. ಶುಭೋದಯ. ಬನ್ನಿ ಮಾವ. ಸಾಂಬಾರ್ ಈರುಳ್ಳಿ ಹಾಕಿರುವ ಬಿಸಿಬೇಳೆಬಾತ್, ಮೊಸರೊಡೆ, ಸಕ್ಕರೆ ಪೊಂಗಲ್, ಸಕ್ಕರೆ ಕಮ್ಮಿ ಹಾಕಿರುವ ಬಿಸಿ ಬಿಸಿ ಕಾಫಿ. ವಾವ್, ಎಲ್ಲ ನನ್ನ ಫೇವ್ರೆಟ್ಟೆ. ಏನು ವಿಶೇಷ ಮಾವ? ವಿಶೇಷ ವಿಶೇಷ ಏನಿಲ್ಲ, ಸುಮ್ಮನೆ. ಇದನ್ನೆಲ್ಲ ನೀವ್ ಯಾಕೆ ತರಕ್ ಹೋದ್ರಿ? ನಾನೇ ಬರ್ತಿದ್ನಲ್ಲ. ನಿಮ್ಮ ಮನ್ಸು ಸರಿ ಇಲ್ಲ. ಎಂಥ ಟೈಮಲ್ಲಿ ಇದನ್ನೆಲ್ಲ ನನಗೆ ಗೊತ್ತು ಮಾವ. ನಿಮಗೆ ತುಂಬ ಬೇಜಾರಾದ್ರು ಖುಷಿ ಆದ್ರು ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಕುಕ್ಕಿಂಗಲ್ಲಿ ಅಂತ. ಹಾಗೇನಿಲ್ಲ ಪೂರ್ಣಿ. ನೋಡು, ನೀನು ನಮ್ಮನೆಗೆ ಬಂದಮೇಲೆ ನಮ್ಗೆಲ್ಲರ ಜೀವನ ಬದಲಾಗಿದೆ. ಒಂದು ಸಣ್ಣ ಗ್ರ್ಯಾಟಿಟ್ಯೂಡ್ ಅನ್ಕೋ. ಈ ಮನೆಗೆ ಬಂದಮೇಲೆ ಅಪ್ಪನಂತ ಮಾವ ಸಿಕ್ಕಿದ್ಮೇಲೆ ನನ್ನ ಲೈಫು ಬದಲಾಗಿದೆ ಮಾವ. ಥ್ಯಾಂಕ್ ಯು ಸೋ ಮಚ್. ಬಿಸಿಬೇಳೆಬಾತು ಬಿಸಿಯಾಗಿದ್ದಾಗಲೇ ತಿಂತೀಯಾ? ಸೂಪರ್ ಮಾವ. ಇಂಥ ಕೈ ರುಚಿ ನಿಮ್ಮ ಹತ್ರ ಮಾತ್ರ ಸಾಧ್ಯ. ಹಾಗೇನಿಲ್ಲ, ತುಳಸಿಯವ್ರು ನನಗೆ ಚೆನ್ನಾಗಿ ಮಾಡ್ತಾರೆ. ಮಾವ, ಸಕ್ಕರೆ ಪೊಂಗಲ್ಗೆ ಗೋಡಂಬಿ ಹಾಕಿದ್ದೀನಿ, ತಿನ್ನು. ಇನ್ನೂ ಸ್ವಲ್ಪ ಹಾಕೊಂಡ್ಬರ್ಲ? ಪರವಾಗಿಲ್ಲ ಮಾವ, ಸಾಕಿಷ್ಟು. ನೀವೆಷ್ಟೇ ಮಾತು ಮರೆಸ್ಬೋದು, ನಗ್ತಾ ಇರ್ಬೋದು,
ಆದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ತುಳಸಿ ಅಮ್ಮನ ಮಿಸ್ ಮಾಡ್ಕೊಂಡೇ ಮಾಡ್ಕೋತಿರ್ತೀರ ಅಂತ ನನಗೆ ಗೊತ್ತು.